ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ ಇವತ್ತು ಏನಪ್ಪ ಅಂದ್ರೆ ವಿಡಿಯೋ ರೀ, ಇವತ್ತೊಂದು ವಿಶೇಷವಾದ ರೆಸಿಪಿ ರೀ. ಅದು ಯಾವುದಂದ್ರೆ ಬಿಸಿ ಬಿಸಿಯಾದ ಕ್ಯಾರೆಟ್ ರೈಸ್. ಅಂದ್ರೆ ನಮ್ಮ ಉತ್ತರ ಕನ್ನಡ ಭಾಗದಾಗಿದ್ದ ಕ್ಯಾರೆಟ್ಗೆ ಗಜರಿ ಅಂತಾರೆ ರೀ. ಹತ್ತಿರದಿಂದ ಅನ್ನ ಮಾಡೋದು, ರೈಸ್ ಮಾಡೋದು ಯಾವ ರೀತಿ ಮಾಡೋದ ಬರ್ರಿ ನೋಡೋಣ್ರಿ ಸ್ನೇಹಿತರೆ. ರುಚಿಯಾದ ಸ್ವಾದಿಷ್ಟಕರವಾದ ರೈಸ್ ಸ್ನೇಹಿತರೆ. ಒಮ್ಮೆ ಮಾಡಿದ್ರಂದ್ರೆ ಮತ್ತೆ ಮಾಡ್ಬೇಕು ಅನ್ಸತ್ತಿ. ಬರ್ರಿ ಸ್ನೇಹಿತರೆ, ಕ್ಯಾರೆಟ್ ರೈಸ್ ಮಾಡೋದು ಹೆಂಗತ್ತ ನೋಡೋಣ್ರಿ. ಸ್ನೇಹಿತರೆ ನೋಡ್ರಿ, ಇವತ್ತಿನ ದಿವಸ ಗಜರಿ ರೈಸ್ ಅಂದ್ರೆ ಕ್ಯಾರೆಟ್ ರೈಸ್ ಮಾಡ್ಕೊಳ್ಸಮ್ ನೋಡ್ರಿ. ಗಜರಿ ರೀತಿ ಕ್ಯಾರೆಟ್ ರೀತಿ ಈ ರೀತಿ ಹೆರ್ಚ್ಕೊಂಡಿನಿ, ಎರುಮನಿಯಿಂದ ಹೆರ್ಚ್ಕೊಂಡು ಸ್ನೇಹಿತರೆ. ಮತ್ತು ಅನ್ನ ಕೂಡ ಮಾಡ್ಕೊಂಡ್ರಿ ಸ್ನೇಹಿತರೆ. ಈ ರೀತಿ ನೀವು ಕೂಡ ಮೊದಲೇ ಅನ್ನ ಮಾಡ್ಕೋಬಹುದು, ಇಲ್ಲ ಆಗಿಂದಾಗ ಅನ್ನ ಕೂಡ ಮಾಡ್ಬೋದು, ಇಲ್ಲ ಅಥವಾ ಏನಂತ ನಿನ್ನ ರಾತ್ರಿ ಅನ್ನ ಉಳಿತಾರೆ ಅದರಿಂದ ಕೂಡ ಮಾಡ್ಕೋಬೋದು ಸ್ನೇಹಿತರೆ. ಈ ಬಾರಿ ಕ್ಯಾರೆಟ್ ರೈಸ್ ಯಾವ ರೀತಿ ಮಾಡೋದ ನೋಡೋಣ ಬರ್ರಿ. ಈಗ ನೋಡ್ರಿ, ಕ್ಯಾರೆಟ್ ರೈಸ್ ಮಾಡೋ ಸಂಬಂಧ ಮಿಕ್ಸರ್ ಹಚ್ಕೊಳ್ಳೋ ಸಂಬಂಧ ನೋಡ್ರಿ, ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಅಂತ 4-5 ತೊಗೊಂಡ್ರಿ. ಮತ್ತು ಉಳ್ಳಾಗಡ್ಡಿ ನೋಡಿ ಸ್ನೇಹಿತರೆ, ಈರುಳ್ಳಿ ಹೊಡ್ಕೊಂಡಿನ್ರಿ. ಈಗ ಮತ್ತು ಟೊಮೆಟೊ ಹಾಕತ್ತೀನಿ ನೋಡ್ರಿ. ಈಗ ಟೊಮೆಟೊ ಒಂದು ಟೊಮೆಟೊ ಹಾಕೊಳಕತ್ತೀನಿ ರೀ. ಅದನ್ನ ಹೊಡ್ಕೊಂಡು ಈ ರೀತಿ ಪೀಸಾಗಿ. ಹಸಿ ಶುಂಠಿ ನೋಡಿ ಸ್ನೇಹಿತರೆ, ಅದನ್ನು ಕೂಡ ಹಾಕೊಳಕತ್ತೀನಿ. ಈಗ ಬೆಳ್ಳುಳ್ಳಿ ನೋಡಿ ಸ್ನೇಹಿತರೆ, ಅದನ್ನು ಕೂಡ ಸಣ್ಣಾಗಿ ಯೂಸ್ ಮಾಡ್ಕೊಂಡಿನಿ. ಒಂದು ಬೆಳ್ಳುಳ್ಳಿ ತೊಗೊಂಡಿನಿ, ಈಗ ಒಂದು ಬೆಳ್ಳುಳ್ಳಿ ಗಡ್ಡಿ. ಈಗ ಸ್ನೇಹಿತರೆ ಇದನ್ನ ಸಣ್ಣಾಗಿ ಮಿಕ್ಸರ್ ಬರ್ತೀನಿ ರೀ. ಈಗ ಸ್ನೇಹಿತರೆ ನೋಡ್ರಿ, ಈ ರೀತಿ ಪೇಸ್ಟ್ ಮಾಡ್ಕೊಂಡ್ಬಂದಿನಿ ರೀ. ಅದೇನು ಬ್ಯಾಡಿಗೆ ಮೆಣಸಿನಕಾಯಿ ಇದ್ರಲ್ಲ ಈ ರೀತಿ ಪೇಸ್ಟ್ ಮಾಡ್ಕೊಂಡ್ಬಂದಿನಿ. ಈಗ ಮುಂದಿನ ಪ್ರೊಸೆಸ್ ಏನಂತ ನಾನು ನಿಮ್ಗೆ ಹೇಳ್ತೀನಿ ರೀ. ಈಗ ಸ್ನೇಹಿತರೆ ಪಾತ್ರೆ ಕಾಯ್ಕಿಟ್ಟಿನಿ ನೋಡ್ರಿ. ಈಗ ಒಳಿ ಮ್ಯಾಗ ಬರ್ಸನ್ ಮ್ಯಾಗ ಪಾತ್ರೆ ಕಾಯ್ಕಿಟ್ಟಿನಿ. ಈ ಎಣ್ಣೆ ಹಾಕೋತಿ ನೋಡ್ರಿ. ಕ್ಯಾರೆಟ್ ರೈಸ್, ರುಚಿಕರವಾದ ಕ್ಯಾರೆಟ್ ರೈಸ್ ಮಾಡ್ಕೊಳ್ರಿ. ಈಗ 2 ಸ್ಪೂನ್ ಎಣ್ಣೆ ಹಾಕೊಡಿನಿ, ಅಡಿಗೆ ಎಣ್ಣೆ ರೀ. ನೀವು ಯಾವ ಬೇಕಾದ ಎಣ್ಣೆ ಯೂಸ್ ಮಾಡ್ಕೋಬಹುದು. ಈಗ ನೋಡ್ರಿ, 1 ಸ್ಪೂನ್ ಸಾಸಿವೆ ಹಾಕೋತೀನಿ ರೀ, 1 ಸ್ಪೂನ್ ಜೀರಿಗೆ. ನಾವು ಕೈ ಅಂದಾಜ್ ಮೇಲೆ ಹಾಕಿರ್ತೀವಿ ರೀ, ನೀವು ಸ್ಪೂನ್ ಹಾಕೋಬಹುದು. ಮತ್ತು ಕಡ್ಲಿಬೇಳೆ ಹಾಕೋತೀನಿ ನೋಡ್ರಿ 1 ಸ್ಪೂನ್. ಮತ್ತು 1 ಸ್ಪೂನ್ ಉದ್ದಿನ ಬೇಳೆ ರೀ. ಈ ಒಗ್ಗರಣೆಗೆ ಕಡ್ಲಿಬೇಳೆ ಉದ್ದಿನ ಬೇಳೆ ಇದ್ರೆ ಚಂದ್ರಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ನೇಹಿತರೆ. ನಮ್ಮ ಚಾನಲ್ದಾಗ ಸ್ನೇಹಿತರೆ ಸಾಕಷ್ಟು ವಿಡಿಯೋಗಳದಾವು. ಗೀ ರೈಸ ಮತ್ತು ಪನ್ನೀರ್ ರೈಸ, ಪಾಲಕ್ ಪನ್ನೀರ್ ರೈಸ. ಈ ನೋಡ್ರಿ ಹಿಂಗೆ ಹಾಕೋತೀನಿ ನೋಡಿ ಸ್ನೇಹಿತರೆ. ಈಗ ರಸಮ್ ವಿಡಿಯೋ ಸಾಕಷ್ಟು ವಿಡಿಯೋಗಳದಾವ ಸ್ನೇಹಿತರೆ, ರೆಸಿಪಿ ವಿಡಿಯೋಗಳು. ಯಾವ ವಿಡಿಯೋಗಳು ವೀಕ್ಷಣೆ ಮಾಡಿದ್ರೆ ದಯವಿಟ್ಟು ವೀಕ್ಷಣೆ ಮಾಡಿರಿ. ಈಗ ನೋಡ್ರಿ, ಒಂದು ಸ್ವಲ್ಪ ಕರಿಬೇವು ಹಾಕೋತೀನಿ ನೋಡ್ರಿ, ಕರಿಬೇವು ಸೊಪ್ಪು, ಹುರಿದ ಶೇಂಗಾ ಸ್ನೇಹಿತರೆ, ಕಡಲೆಬೇಳೆ ಹುರ್ಕೊಂಡಿರಿ, ಅದನ್ನು ಕೂಡ ಹಾಕೋತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ, ಚೆನ್ನಾಗಿ ತಿರುಗಾಡೋಣ್ರಿ. ಅದನ್ನ ಚೆನ್ನಾಗಿ ಫ್ರೈ ಆಗ್ಬೇಕ್ರಿ ಎಣ್ಣೆ ಒಳಗೆ ಎಷ್ಟು ಚಂದ ಫ್ರೈ ಆಕತಿ ಅಷ್ಟು ಒಂದು ಸ್ವಲ್ಪ ಟೇಸ್ಟಿ ಆಕತಿ ಸ್ನೇಹಿತರೆ. ಈಗ ನೋಡ್ರಿ, ಅದು ಪೇಸ್ಟ್ ಮಾಡ್ಕೊಂಡಿರಲ್ಲ ಅದನ್ನ ಹಾಕೋತಿ ನೋಡ್ರಿ. ಈಗ ಸ್ನೇಹಿತರೆ ನೋಡ್ರಿ, ಪೇಸ್ಟ್ ಐತಲ್ಲ ಬ್ಯಾಡಿ ಮಿಕ್ಸಿಗೆ ಪೇಸ್ಟ್, ಅದನ್ನ ಹಾಕೊಂಡಿನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರಿ. ಇದು ಕ್ಯಾರೆಟ್ ಆರೋಗ್ಯಕ್ಕೆ ತುಂಬಾ ಒಳ್ಳೆ ಸ್ನೇಹಿತರೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿ ನೋಡ್ರಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ, ಮಿಕ್ಸ್ ಮಾಡ್ಕೊಂಡು ಉಪ್ಪೆಲ್ಲ ಮಿಕ್ಸ್ ಆಗ್ಬೇಕ್ರಿ ಸಂಪೂರ್ಣವಾಗಿ ಎಣ್ಣೆ ಒಳಗ. ಬ್ಯಾಡಿ ಮೆಣಸಿನಕಾಯಿ ಪೇಸ್ಟ್ ಐತಿರಲ್ಲ ಸ್ವಲ್ಪ ಹಸಿದಿರುತ್ತಲ್ಲ, ಅದು ಸ್ವಲ್ಪ ಬೇಯ್ಬೇಕ್ರಿ. ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬೇಯಿಸ್ಕೊಂಡ್ರಿ ಅದನ್ನ ಎಣ್ಣೆ ಒಳಗೆ ಸ್ನೇಹಿತರೆ. ಮತ್ತು ನಮ್ಮ ಚಾನಲ್ ಹೊಸ್ತಾ ಬಂದ್ರೆ ಮೊದಲು ಇದು ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತು ನಮ್ಮ ಚಾನಲ್ ಏನೈತಿ ಟ್ರಾವೆಲ್ ಲಾಗ್ಗಳು ಬರ್ತಿರ್ತಾವೆ, ಮತ್ತು ಅಡಿಗೆ ವಿಡಿಯೋಗಳು ಬರ್ತಿರ್ತಾವೆ, ಮತ್ತು ಡೈಲಿ ಲಾಗ್ಗಳು ಬರ್ತಿರ್ತಾವೆ, ಮತ್ತು ಚಾಲೆಂಜ್ ವಿಡಿಯೋಗಳು, ಪ್ರ್ಯಾಂಕ್ ವಿಡಿಯೋಗಳು, ಸಾಕಷ್ಟು ವಿಡಿಯೋಗಳು ಬರ್ತಿರ್ತಾವೆ. ಎಲ್ಲ ವಿಡಿಯೋಗಳಿಗಾಗಿ ನಿಮ್ಗೆ ಇದನ್ನ ಆಗ್ಬೇಕಂದ್ರೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ. ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಈ ವಿಡಿಯೋ ಕೂಡ ಶೇರ್ ಮಾಡಿರಿ, ಲೈಕ್ ಮಾಡಿರಿ ಸ್ನೇಹಿತರೆ. ಲೈಕ್ ಯಾರು ಕೊಟ್ಟಿಲ್ಲ ಲೈಕ್ ಮಾಡಿರಿ, ಮತ್ತು ಕಮೆಂಟ್ ಕೂಡ ಮಾಡಿರಿ. ಮತ್ತು ನಿಮ್ಗೆ ಯಾವ ರೀತಿ ಅಡುಗೆ ವಿಡಿಯೋ ಬೇಕು ಮತ್ತು ಯಾವ ಪ್ಲೇಸ್ ಬಗ್ಗೆ ವಿಡಿಯೋ ಬೇಕು ಅದನ್ನು ಕೂಡ ನಮ್ಮ ವಿಡಿಯೋದಾಗ ಕಮೆಂಟ್ ಮಾಡಿ ಸ್ನೇಹಿತರೆ. ಅದನ್ನ ವಿಡಿಯೋ ನಮ್ಗೆ ಎಂತ ಮಾಡಿ ಹಾಕ್ತೀನಂತ. ಈಗ ನೋಡಿ, ಕ್ಯಾರೆಟ್ ಹಾಕೋತೀನಿ ಸ್ನೇಹಿತರೆ, ಚೆನ್ನಾಗಿ ಎರ್ಚ್ಕೊಂಡಿಲ್ಲ ಕ್ಯಾರೆಟ್, ಅದನ್ನ ಹಾಕೋತೀನಿ ನೋಡ್ರಿ. ಇದು ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎ ವಿಟಮಿನ್ ಇರುತ್ತೆ ಸ್ನೇಹಿತರೆ. ಇದರಲ್ಲಿ ಎ ವಿಟಮಿನ್ ಇರೋದ್ರಿಂದ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕ್ಯಾರೆಟ್ ರೈಸ್ ಅಂದ್ರೆ ಕ್ಯಾರೆಟ್ ಪ್ರಮಾಣ ಜಾಸ್ತಿ ಇರ್ಬೇಕು ಇದ್ರೊಳಗೆ ಸ್ನೇಹಿತರೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಅದನ್ನ. ಇದು ಕೂಡ ಹಸಿ ಇರ್ತತ್ರಲ್ಲ, ಒಂದು ಸ್ವಲ್ಪ ನೀರು ಬಿಡ್ತೈತಿ, ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ನೇಹಿತರೆ. ಇದನ್ನ ತರಕಾರಿಯಲ್ಲಿ ನೀರಿನಂಶ ಇರುತ್ತೆ. ಅದಕ್ಕೆ ನಾವು ಯಾವತ್ತೂ ಜೀವನದಾಗ ಸ್ನೇಹಿತರೆ ಪ್ರತಿಯೊಂದು ಆಹಾರದಾಗ ತರಕಾರಿಗಳನ್ನ ಜಾಸ್ತಿ ಯೂಸ್ ಮಾಡ್ಕೋಬೇಕು, ಜಾಸ್ತಿ ಬಳಸ್ಬೇಕು. ಎಲ್ಲತ್ರೊಳಗೆ ಅಡುಗೆ ಒಳಗೆ ತರಕಾರಿಗಳು ನಾವು ಎಷ್ಟು ಬಳಸ್ತೀವಿ ಅಷ್ಟು ನಾವು ಆರೋಗ್ಯಕರವಾಗಿರ್ತೀವಿ ಸ್ನೇಹಿತರೆ, ಆರೋಗ್ಯವಂತರಾಗಿರ್ತೀವಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ ಎಣ್ಣೆ ಒಳಗೆ. ಅದನ್ನೀಗ ಸ್ನೇಹಿತರೆ ಫ್ರೈ ಮಾಡ್ಕೊಂಡು ನೋಡ್ರಿ. ಈಗ ಮೊದಲೇ ಮಾಡಿಟ್ಟುಕೊಂಡಿದ್ದ ಅನ್ನ ಹಾಕೋತಿ ನೋಡ್ರಿ, ರೈಸ್ ರೀ. ನೀವೇನತ್ರ ಆಗಿಂದಾಗ ಮಾಡ್ಕೋಬಹುದು, ಅಥವಾ ನಿನ್ನ ರಾತ್ರಿ ಅನ್ನ ಉಳಿದಿಟ್ಟುಕೋರಿ, ಅದನ್ನು ಕೂಡ ಈ ರೀತಿ ಮಾಡ್ಕೋಬೇಕು ಸ್ನೇಹಿತರೆ. ಈಗ ನೋಡ್ರಿ, ರೈಸ್ ಹಾಕೊಂಡಿನಿ, ಈಗ ಅನ್ನ ಹಾಕೊಂಡಿನಿ. ಈಗ
ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ರೀ. ಅನ್ನ ಮಾಡ್ಕೊಳಕ್ಕೆ ಇದ ಅಕ್ಕಿ ಬೇಕತ್ತಲ್ಲ ಅದ ಅಕ್ಕಿ ಬೇಕತ್ತಲ್ಲ, ನಿಮ್ಗೆ ಯಾವ ಅಕ್ಕಿ ಬೇಕೋ ಆ ಅಕ್ಕಿಯಿಂದ ಮಾಡ್ಕೊರಿ. ಬಾಸುಮತಿ ಅಕ್ಕಿಯಿಂದ ಮಾಡ್ಕೋಬಹುದು ಅಥವಾ ಡೈಲಿ ಯೂಸ್ ಮಾಡುವಂತ ಅಕ್ಕಿಯಿಂದ ಮಾಡ್ಕೋಬಹುದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ರಿ. ಅದನ್ನ ಎಲ್ಲ ಪೂರ್ತಿ ವೈಟ್ ಐತಲ್ಲ, ವೈಟ್ ಇದೆ ಪೂರ್ತಿ ಎಲ್ಲ ಮಿಕ್ಸ್ ಆಗ್ಬೇಕು ಸ್ನೇಹಿತರೆ. ಈಗ ಇದು ನೋಡ್ರಿ ಕಸೂರಿ ಮೆಥಿ ಹಾಕೋತಿ ನೋಡ್ರಿ ಸ್ನೇಹಿತರೆ. ಕಸೂರಿ ಮೆಥಿ ಹಾಕೊಂಡ್ರೆ ಸ್ವಲ್ಪ ಅಡಿಗೆ ಆಗಲಿ ರೆಸಿಪಿ ಆಗಲಿ ತುಂಬಾ ಟೇಸ್ಟಿ ಆಗಿರುತ್ತೆ. ಅದ್ರ ಸ್ವಲ್ಪ ಮೇಲ್ಗಡೆ ಹಾಕೊಳ್ಳೋದು. ಈಗ ಅದಕ್ಕೆ ಕಸೂರಿ ಮೆಥಿ ಹಾಕೋಬೇಕಾದ್ರೆ ಕೈಯಲ್ಲಿ ತಿಕ್ಕಿ ಹಾಕ್ಬೇಕ್ರಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ರಿ ಅದನ್ನೀಗ. ಈಗ ನೋಡ್ರಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಡಿನಿ. ಈಗ ಮನೆಯಲ್ಲಿ ತಯಾರಿಸಿದಂತ ತುಪ್ಪ, ಮನೆಯಲ್ಲಿ ನಾವು ಬೆಣ್ಣೆ ತೆಗೆದು ತುಪ್ಪ ಮಾಡ್ಕೊಂಡಿರ್ತೀವಿ ಸ್ನೇಹಿತರೆ, ಅದ್ರದ್ದು ಕೂಡ ವಿಡಿಯೋ ಐತಿ ನಮ್ಮ ಚಾನಲ್ದಾಗ. ಈಗ ನೋಡ್ರಿ ಮಿಕ್ಸ್ ಮಾಡ್ಕೊತೀನಿ. ಈಗ ತುಪ್ಪ ಹಾಕೊಂಡ್ರ ಸ್ವಲ್ಪ ಟೇಸ್ಟಿ ಆಗಿರತಿ, ವಂಡರ್ಫುಲ್ ಆಗಿರ್ತಿ, ನೈಸ್ ಆಗಿರ್ತೈತಿ. ಅದ್ರ ಸಂಬಂಧ ತುಪ್ಪ ಹಾಕೊಳ್ಳೋದು ವಾ ಅನ್ಬೇಕು, ತಿಂದ್ರೆ ಬಾಯಾಗ ನೀರ್ಬೇಕು. ಅದಕ್ಕೆ ಸ್ನೇಹಿತರೆ ಕೊಬ್ಬರಿ ಹಾಕೋತೀನಿ ನೋಡ್ರಿ, ಹಸಿ ಕೊಬ್ಬರಿ ಅದನ್ನು ಕೂಡ ಹಾಕೋತೀನಂತ. ಮತ್ತೆ ಮೇಗಡೆ ಸೊಪ್ಪ ಇದನ್ರಿ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಸ್ನೇಹಿತರೆ. ಕೊತ್ತಂಬರಿ ಸೊಪ್ಪು ತುರಿದ ಕೊಬ್ಬರಿ ಹಾಕೊಂಡಿನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತೆ ಯಾವುದೇ ಅಡಿಗೆ ಒಳಗೆ ಐತಿಲ್ಲ ಸ್ನೇಹಿತರೆ, ಯಾವುದೇ ಅಡಿಗೆ ಮಾಡ್ಬೇಕಾರ ಪದಾರ್ಥಗಳು ಒಂದ್ ಸ್ವಲ್ಪ ಜಾಸ್ತಿ ಇದ್ರೆ ಅಡಿಗೆ ತುಂಬಾ ಚೆನ್ನಾಗಿರ್ತೈತಿ. ಅದ್ರ ಸಂಬಂಧ ಪದಾರ್ಥಗಳನ್ನ ಸ್ವಲ್ಪ ಜಾಸ್ತಿ ಹಾಕೊಂಡು ಮಾಡ್ಕೋಬೇಕ್ರಿ. ಅಕಸ್ಮಾತ್ ಪದಾರ್ಥಗಳು ಜಾಸ್ತಿ ಇರಲಿಲ್ಲ ಅಂದ್ರೆ ಅನಿವಾರ್ಯ, ಅವಾಗ ಏನೈತಿ ಯಥಾ ಪ್ರಕಾರ ಎಷ್ಟು ಬೇಕು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ ಸ್ನೇಹಿತರೆ ಚೆನ್ನಾಗಿ ಫ್ರೈ ಆಗೈತಿ, ಮತ್ತ ಸಂಪೂರ್ಣ ಮಿಕ್ಸ್ ಕೂಡ ಆಗೈತ್ರಿ, ವಂಡರ್ಫುಲ್ ಆಗೈತಿ. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ್ರಿ. ಈಗ ಸ್ನೇಹಿತರೆ ಘಮಘಮವಾದ, ರುಚಿಕರವಾದ, ಸುವಾಸನೆವಾದ, ಬಾಯಕ್ ಟೇಸ್ಟಿಯಾದ, ಬಿಸಿಯಾದ, ಚಳಿಗಾಲದಾಗ ಬಾರಿ ಬಿಸಿಯಾದ ಯಾವ್ದ್ರದ್ದು ಗಜ್ರಿ ರೈಸ್ ಅಂದ್ರೆ ಕ್ಯಾರೆಟ್ ರೈಸ್ ಸ್ನೇಹಿತರೆ ನೋಡ್ರಿ ತಯಾರಾಗೈತಿ. ನಾನೀಗ ಒಂದು ಪ್ಲೇಟಿಗೆ ಇದು ಮಾಡತ್ತೀನಿ, ಸರ್ವ್ ಮಾಡತ್ತೀನಿ ಸ್ನೇಹಿತರೆ. ಇದು ತುಂಬಾ ಆರೋಗ್ಯಕರವಾದ ಅಡಿಗೆ ಸ್ನೇಹಿತರೆ ರೆಸಿಪಿ ರೀ. ಇದರಲ್ಲಿ ಜೀವಸತ್ವ ಇರ್ತೈತಿ. ಈಗ ಚಿಕ್ಕ ಮಕ್ಕಳು ಮನೆಯೊಳಗ ಈಗ ತರಕಾರಿ ಕೊಟ್ರ ತಿನ್ನಾಕ ಒಳ್ಳೆ ಅಂತಾರ್ರಿ. ಗಜರಿ ಮತ್ತು ಕ್ಯಾರೆಟ್ ಮತ್ತು ಸೌತೆಕಾಯಿ ಒಳ್ಳೆ ಅಂತಾರಲ್ರಿ. ಅವಾಗ ಏನಂತಿರಲ್ಲ ಅವ್ರಿಗೆ ಜೀವಸತ್ವ ಬರ್ಬೇಕಂದ್ರ ಈ ರೀತಿ ನಾವು ಏನ್ ಮಾಡೋದಂದ್ರಿ, ಈ ರೀತಿ ಕ್ಯಾರೆಟ್ ರೈಸ್ ಮಾಡಿ ಅವರಿಗೆ ತಿನ್ನಾಕ ಕೊಟ್ಟಿವಿ ಅಂದ್ರೆ ಬಾಯಿ ಚಪ್ಪರ್ಸ್ಕೊಂಡು ತಿಂತಾರ ಸ್ನೇಹಿತರೆ. ನೋಡ್ರಿ ಒಂದ್ ಪ್ಲೇಟಿಗೆ ಸರ್ವ್ ಮಾಡಕತ್ತೀನಿ. ನಾನೀಗ ಸರ್ವ್ ಮಾಡ್ಕೊಂಡು ಕ್ಯಾರೆಟ್ ರೈಸ ನೀವು ಕೂಡ ಇದೇ ರೀತಿ ಮಾಡಿ ನಮ್ಮ ವಿಡಿಯೋಗೆ ಕಮೆಂಟ್ ಮಾಡ್ರಿ ಹೆಂಗಿತ್ತ. ಈ ವಿಡಿಯೋ ಕ್ಯಾರೆಟ್ ರೈಸ್ ವಿಡಿಯೋ ಎಂಡ್ ಮಾಡ್ತಿರತ್ತ ನೋಡ್ರಿ, ಸೂಪರ್ ಆಗೈತಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡ್ರಿ, ಮತ್ತು ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಮತ್ತೊಂದು ಅಡಿಗೆಯೊಂದಿಗೆ ಮತ್ತೆ ಬರ್ತೀನಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.